ಸುಪ್ರಸಿದ್ಧ ಜ್ಯೋತಿಷ್ಯ ಪಂಡಿತ ಶ್ರೀ ನೀಲಕಂಠ ಗುರೂಜಿ ಹುಬ್ಬಳ್ಳಿ ಅವರ ವಾರ ಭವಿಷ್ಯ ಪ್ರತಿ ವಾರ ವೀಕ್ಷಿಸಿ ಧಾರವಾಡ ನ್ಯೂಸ್ ಚಾನೆಲ್ನಲ್ಲಿ. ಮೊಬೈಲ್ ನಂಬರ್ 9901713668. ದ್ವಾದಶ ರಾಶಿಯವರ ವಾರ ಭವಿಷ್ಯ 7/1/2024 13/1/2024 ಮೇಷರಾಶಿ ವಾರದ ಭವಿಷ್ಯ. 11ನೇ ಮನೆಯಲ್ಲಿ ಶನಿ ಇರುವ ಈ ವಾರ ಆರೋಗ್ಯದ ದೃಷ್ಟಿ ಉತ್ತಮ ಪ್ರಾರಂಭವಾಗುತ್ತದೆ. ಈ ಸಮಯ ನಿಮ್ಮ ಆರೋಗ್ಯದಲ್ಲಿ ಧನಾತ್ಮಕ ಬದಲಾವಣೆ ಸಂಭವಿಸುತ್ತವೆ. ಪರಿಣಾಮ ಈ ಅವಧಿ ನೀವು ಜಿಮ್ಗೆ ಸೇರಲು ನಿರ್ಧರಿಸಬಹುದು. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ವಾರ ನಿಮಗೆ ಮಹತ್ವದಾಗಿದೆ. ಈ ಸಮಯ ನೀವು ಭವಿಷ್ಯ ಸರ್ಕಾರದಿಂದ ಪ್ರಯೋಜನ ಪ್ರತಿಫಲ ಪಡೆಯುತ್ತೀರಿ. ನಿಮಗೆ ಉತ್ತಮ ಮಟ್ಟದ ಲಾಭ ನೀಡುತ್ತದೆ. ಈ ಸಮಯ ವಿದ್ಯಾರ್ಥಿಗಳು ಹೆಚ್ಚಿನ ಯಶಸ್ಸು ಪಡೆಯುತ್ತಾರೆ. ಅನೇಕ ಶುಭ ಗ್ರಹಗಳ ಪ್ರಭಾವ ಉತ್ತಮ ಫಲಿತಾಂಶ ನೀಡಲು ಕೆಲಸ ಮಾಡುತ್ತದೆ. ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳು ಗ್ರಹಗಳ ಈ ಶುಭ ದೃಷ್ಟಿಯಿಂದ ಕನಸಿನ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಸಾಧ್ಯ. ಈ ವಾರದ ಪ್ರತಿಕೂಲ ಸ್ಥಾನ ಅನೇಕ ವಿವಾಹಿತ ಜನರ ಜೀವನದಲ್ಲಿ ಅತ್ಯಂತ ಕಷ್ಟಕರ ಸಮಯ ಎಂದು ಸಾಬೀತುಪಡಿಸಬಹುದು. ಏಕೆಂದರೆ ಈ ಅವಧಿ ವಿಶೇಷವಾಗಿ ಮದುವೆಯಾಗಿ ಸಂಸಾರ ವಿಸ್ತರಿಸುವ ಯೋಜನೆಯಲ್ಲಿ ಇರುವವರು ಸಮಸ್ಯೆ ಎದುರಿಸಬಹುದು. ರಾತ್ರಿ ಹೊತ್ತು ಮೊಸರು, ಬೆಣ್ಣೆ, ತುಪ್ಪ ಸೇವಿಸಬಾರದು. ಪ್ರತಿದಿನ 27 ಬಾರಿ ಓಂ ಭೌಮಾಯ ನಮಃ ಎಂದು ಜಪಿಸಿ. ವೃಷಭ ರಾಶಿ. ಗುರು 11ನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಕಾಲು ನೋವು, ಹುಳುಕು, ಕೀಲು ನೋವಿನಿಂದ ಪರಿಹಾರ ಸಿಗುತ್ತದೆ. ಅದರಲ್ಲೂ 50 ವರ್ಷ ಮೇಲ್ಪಟ್ಟವರಿಗೆ ಈ ವಾರ ವಿಶೇಷವಾಗಿದೆ. ನಿಮ್ಮ ಒಡಹುಟ್ಟಿದವರ ಆರೋಗ್ಯ ಈ ಸಮಯ ದುರ್ಬಲವಾಗಿರಬಹುದಾದರೂ ಈ ವಾರ ಸಮಾಜದಲ್ಲಿ ಗೌರವ ಪಡೆಯುತ್ತೀರಿ. ಆದರೆ ಈ ಸಮಯ ನಿಮ್ಮ ಎಲ್ಲ ಕುಟುಂಬದ ಜವಾಬ್ದಾರಿ ನೀವು ನೋಡಿಕೊಳ್ಳುತ್ತೀರಿ. ನಿಮಗೆ ಮನೆಯಲ್ಲಿ ಗೌರವ ನೀಡುತ್ತದೆ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು 10ನೇ ಮನೆಯಲ್ಲಿ ಇರುವುದರಿಂದ ವೃತ್ತಿಪರ ಆಧಾರದ ಮೇಲೆ ಈ ವಾರ ನಿಮ್ಮ ರಾಶಿಚಕ್ರದ ಚಿಹ್ನೆಗಳಿಗೆ ತುಂಬಾ ಒಳ್ಳೆಯದು. ಏಕೆಂದರೆ ಈ ಸಮಯ ನಕ್ಷತ್ರಗಳು ಸಂಪೂರ್ಣ ನಿಮ್ಮ ಪರವಾಗಿರುತ್ತವೆ. ನಿಮ್ಮ ವೃತ್ತಿಯಲ್ಲಿ ನೀವು ಬಹಳಷ್ಟು ಅದೃಷ್ಟ ಹೊಂದಿರುತ್ತೀರಿ. ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಈ ವಾರ ಉತ್ತಮ ಫಲಿತಾಂಶ ಪಡೆಯುತ್ತಾರೆ. ಏಕೆಂದರೆ ಈ ಸಮಯ ನೀವು ಹಿಂದೆ ಮಾಡಿದ ನಿಮ್ಮ ಶ್ರಮದ ಫಲ ಪಡೆಯುತ್ತೀರಿ. ನೀವು ಪರೀಕ್ಷೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತೀರಿ. ಮಿಶ್ರ ಬಣ್ಣದ ಬಟ್ಟೆ, ಹುಳಿ ಕಾಳನ್ನು ದಾನ ಮಾಡಿರಿ. ಮಂಗಳವಾರ ಕೇತು ಗ್ರಹಕ್ಕೆ ಯಾಗ ಹವನ ಮಾಡಿ. ಮಿಥುನ ರಾಶಿ. ಈ ವಾರ ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಈ ಬಾರಿ ಅದೃಷ್ಟವಂತರು. ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸ್ವಲ್ಪ ಪ್ರಯತ್ನ ಮಾಡಿದರೂ ನಿಮ್ಮನ್ನು ಆರೋಗ್ಯವಾಗಿರಿಸಿಕೊಳ್ಳಲು ಸಾಧ್ಯ. ಈ ವಾರ ನಿಮ್ಮ ಕೈಯಲ್ಲಿ ಹಣವಿರುವವರಿಗೆ ನಿಮ್ಮ ವೆಚ್ಚ ವೇಗವಾಗಿ ಹೆಚ್ಚುತ್ತಲೇ ಇರುತ್ತವೆ. ಹಾಗಾಗಿ ಎಲ್ಲ ಹಣ ಖಾಲಿ ಮಾಡುವ ಮೊದಲು ನಿಮ್ಮ ಹೆಚ್ಚುವರಿ ಹಣ ಉಳಿತಾಯ ಮಾಡಬೇಕು. ನೀವು ಆ ಹಣ ನಿಮ್ಮ ಪೋಷಕರಿಗೆ ನೀಡಬಹುದು. ಇದರೊಂದಿಗೆ ಭವಿಷ್ಯದಲ್ಲಿ ನಿಮಗೆ ಬರುವ ಹಲವಾರು ಹಣಕಾಸಿನ ಸಮಸ್ಯೆಯಿಂದ ನೀವು ಉಳಿಸಿಕೊಳ್ಳಲು ಸಾಧ್ಯ. ಗುರು 11ನೇ ಮನೆಯಲ್ಲಿ ಇರುವುದರಿಂದ ಸಾಮಾಜಿಕ ಹಬ್ಬಗಳಲ್ಲಿ ಭಾಗವಹಿಸುವಿಕೆಯ ಸಮಾಜದ ಅನೇಕ ಪ್ರಭಾವ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶ ನೀಡುತ್ತದೆ. ಅಂಥ ಪರಿಸ್ಥಿತಿ ಈ ಎಲ್ಲ ಅವಕಾಶ ನಿಮ್ಮ ಕೈಯಿಂದ ಬಿಡಬೇಡಿ. ಉತ್ತಮ ಲಾಭ ಪಡೆಯಲು ಪ್ರಯತ್ನಿಸಿ. ಈ ವಾರ ಕಚೇರಿಯಲ್ಲಿ ಮಾತನಾಡುವ ಅಗತ್ಯವಿಲ್ಲದಿದ್ದರೆ ನೀವು ಮೌನವಾಗಿರುವುದು ಉತ್ತಮ. ನೀವು ಬಲವಂತವಾಗಿ ಏನನ್ನಾದರೂ ಹೇಳಿದಾಗ ಪರಿಸ್ಥಿತಿ ಅಸ್ತವ್ಯಸ್ತವಾಗುವ ಸಾಧ್ಯತೆ. ನೀವು ಸ್ವಲ್ಪ ತೊಂದರೆಗೆ ಸಿಲುಕಬಹುದು. ಈ ವಾರ ಟಿವಿ ನೋಡುವ ಮೂಲಕ, ಕ್ರೀಡೆ ಆಡುವ ಮೂಲಕ ನಿಮ್ಮ ಸಮಯ ವ್ಯರ್ಥ ಮಾಡುವ ಬದಲು ಅಧ್ಯಯನದಲ್ಲಿ ಗಮನ ಹರಿಸುವುದು ಕಾಣಬಹುದು. ನಿಮ್ಮಲ್ಲಿನ ಈ ಹಠಾತ್ ಧನಾತ್ಮಕ ಬದಲಾವಣೆ ನೋಡಿ ನಿಮ್ಮ ಕುಟುಂಬ ಸಂತೋಷ ಅನುಭವಿಸುತ್ತದೆ. ಹುಣ್ಣಿಮೆಯಂದು ಶ್ರೀ ಸತ್ಯನಾರಾಯಣ ಸ್ವಾಮೀಜಿ ಪೂಜೆ ಕಥೆ ಓದಿರಿ. ಪ್ರತಿದಿನ 27 ಬಾರಿ ಓಂ ನಮೋ ನಾರಾಯಣ ಎಂದು ಜಪಿಸಿ. ಕರ್ಕಾಟಕ ರಾಶಿ. ನೀವು ಆರೋಗ್ಯವಾಗಿರಲು ಬಯಸಿದರೆ ಈ ವಾರ ನಿಯಮಿತ ಹಣ್ಣು ತಿನ್ನಬೇಕು. ಇದರೊಂದಿಗೆ ಬೆಳಗ್ಗೆ ಉದ್ಯಾನದಲ್ಲಿ ಅಡ್ಡಾಡುವುದು ಉತ್ತಮ. ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣ ಆನಂದಿಸಲು ನಿಯಮಿತ ಸರಿಯಾದ ದಿನಚರಿ ಅನುಸರಿಸಲು ಸಲಹೆ ನೀಡಲಾಗುವುದು. ಈ ವಾರ ಖಂಡಿತವಾಗಿ ಹಣದ ಲಾಭ ಪಡೆಯುತ್ತೀರಿ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 10ನೇ ಮನೆಯಲ್ಲಿ ರಾಹು ಇರುವುದರಿಂದ ನಿರೀಕ್ಷೆಯಂತೆ ಸ್ವೀಕರಿಸಿದ ಹಣ ಕಡಿಮೆ ಇರುತ್ತದೆ. ದೊಡ್ಡ ನಿರಾಸೆಗೆ ಕಾರಣ. ಅಂಥ ಪರಿಸ್ಥಿತಿಯಲ್ಲಿ ಮನುಷ್ಯನು ಶ್ರೀಮಂತನಾಗಿದ್ದರೂ ಆಸೆ ಎಂದಿಗೂ ಕಡಿಮೆಯಾಗಿಲ್ಲ. ಅದರಿಂದ ಅಂಥ ಪರಿಸ್ಥಿತಿ ಸಂತೋಷವಾಗಿರಲು, ತೃಪ್ತರಾಗಲು ಕಲಿಯಬೇಕಾಗಿದೆ. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ 8ನೇ ಮನೆಯಲ್ಲಿ ಶನಿ ಇರುವುದರಿಂದ ಈ ವಾರ ನೀವು ಇತರರೊಂದಿಗೆ ವಾದ, ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವ, ಇತರರ ಕೆಲಸದಲ್ಲಿನ ನ್ಯೂನತೆ ಎತ್ತಿ ತೋರಿಸುವ ನಿಮ್ಮ ಅಭ್ಯಾಸ ಸುಧಾರಿಸಬೇಕಾಗುತ್ತದೆ. ಉತ್ತಮ ಶೈಕ್ಷಣಿಕ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ಯೋಚಿಸುತ್ತಿದ್ದರೆ ಈ ಇಡೀ ವಾರ ಪ್ರಯತ್ನ ವೇಗಗೊಳಿಸಬೇಕಾಗುತ್ತದೆ. ಇಲ್ಲದಿದ್ದರೆ ನೀವು ಅನೇಕ ಉತ್ತಮ ಅವಕಾಶಗಳನ್ನು ಬಳಸಿಕೊಳ್ಳುವ ಅವಕಾಶವನ್ನು ಕಳೆದುಕೊಳ್ಳಬಹುದು. ಸೋಮವಾರ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಬಿಲ್ಪತ್ರವನ್ನು ಅರ್ಪಿಸಿ. ಪ್ರತಿದಿನ 21 ಬಾರಿ ಓಂ ಸೋಮಾಯ ನಮಃ ಎಂದು ಜಪಿಸಿ. ಸಿಂಹರಾಶಿ. ಈ ವಾರ ಕುಟುಂಬದ ಸದಸ್ಯರ ಕಳಪೆ ಆರೋಗ್ಯಕ್ಕೆ ಸಂಬಂಧಿಸಿದ ಸುದ್ದಿ ಸ್ವೀಕರಿಸುತ್ತೀರಿ. ಈ ಕಾರಣ
ಮಾನಸಿಕ ಒತ್ತಡಕ್ಕೆ ಬಲಿಯಾಗಬಹುದು. ಈ ವಾರ ಹೊಸ ಉತ್ತೇಜಕ ಸಂದರ್ಭದಲ್ಲಿ ನಿಮ್ಮನ್ನು ಕಂಡುಕೊಳ್ಳುತ್ತೀರಿ. ನಿಮಗೆ ಉತ್ತಮ ಮಟ್ಟದಲ್ಲಿ ಆರ್ಥಿಕ ಪ್ರಯೋಜನ ಒದಗಿಸುವುದಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹೆಚ್ಚು ಬಲಶಾಲಿ. ನೀವು ದೀರ್ಘಕಾಲದಿಂದ ನಿಮ್ಮ ನಿಕಟ ಸಂಬಂಧದಿಂದ ಭೇಟಿ ಮಾಡಲು ಯೋಚಿಸುತ್ತಿದ್ದರೆ ಈ ವಾರ ಅದು ಸಂಭವಿಸಬಹುದಾದ ಸುಯೋಗಗಳಿವೆ. ಅಲ್ಲದೆ ಈ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ಪಡೆಯಬಹುದು. ಅವರು ನಿಮ್ಮ ಮನೆಗೆ ಬರಬಹುದು. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 8ನೇ ಮನೆಯಲ್ಲಿ ಗುರು ಇರುವುದರಿಂದ ಹಿಂದಿನ ಹೂಡಿಕೆ ವ್ಯಾಪಾರಿಗಳಿಗೆ ಈ ವಾರ ನಷ್ಟ ಸಂಭವಿಸಬಹುದು. ಭವಿಷ್ಯದಲ್ಲಿ ಬರುವ ಪ್ರತಿಯೊಂದು ಪ್ರತಿಕೂಲ ಪರಿಸ್ಥಿತಿಗೆ ನೀವು ಸಿದ್ಧಪಡಿಸಿಕೊಳ್ಳುವುದು ಉತ್ತಮ. ಈ ವಾರ ವಿದ್ಯಾರ್ಥಿಗಳು ತಮ್ಮ ಪಾಠಗಳನ್ನು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅನೇಕ ಸಮಸ್ಯೆ ಎದುರಿಸಬಹುದು. ಹಾಗಾಗಿ ಉತ್ತಮ ಫಲಿತಾಂಶಗಳಿಗಾಗಿ ಹಿರಿಯರ ಬೆಂಬಲ ಪಡೆಯಬೇಕಾಗುತ್ತದೆ. ಸೂರ್ಯಾಸ್ತದ ನಂತರ ಗುರುವಾರ ನಿಮ್ಮ ಪತ್ನಿಗೆ ನೀಲಿ ಹೂವನ್ನು ಭೂಮಿಯಲ್ಲಿ ಹೂಳಿಡಲು ಹೇಳಿರಿ. ಶನಿವಾರದಂದು ಶನಿಗ್ರಹಕ್ಕೆ 6 ತಿಂಗಳ ಪೂಜೆಯನ್ನು ಮಾಡಿ. ಕನ್ಯಾ ರಾಶಿ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ರಾಹು 8ನೇ ಮನೆಯಲ್ಲಿರುವುದರಿಂದ ಈ ಇಡೀ ವಾರ ಆರೋಗ್ಯ ಸಮಸ್ಯೆ ಕಾಡಬಹುದು. ಈ ಕಾರಣ ನಿಮ್ಮ ಜೀವನ ಆನಂದಿಸಲು ವಂಚಿತರಾಗಬಹುದು. ಈ ವಾರ ನಿಮ್ಮ ಆರೋಗ್ಯ ಸಂಪೂರ್ಣ ಉತ್ತಮ ಸ್ಥಿತಿಯಲ್ಲಿರುವುದಿಲ್ಲ. ಪರಿಣಾಮ ಕುಟುಂಬದ ಸದಸ್ಯರು, ವಿಶೇಷವಾಗಿ ಸಂಗಾತಿಯು ತೊಂದರೆ ಎದುರಿಸಬಹುದು. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಕೇತು 8ನೇ ಮನೆಯಲ್ಲಿ ನೆಲೆಗೊಂಡಿರುವುದರಿಂದ ಈ ವಾರ ಬಿಗಿಯಾದ ಆರ್ಥಿಕ ಪರಿಸ್ಥಿತಿಯಿಂದ ಕೆಲವು ಪ್ರಮುಖ ಕೆಲಸದಲ್ಲಿ ಮಧ್ಯದಲ್ಲಿ ಸಿಲುಕಿಕೊಳ್ಳಬಹುದು. ಈ ವಾರ ಹೊಸ ಕುಟುಂಬ ಸಂಬಂಧಿತ ಜವಾಬ್ದಾರಿ ಪಡೆಯಬಹುದು. ಈ ಕಾರಣ ನಿಮ್ಮ ಎಲ್ಲ ಯೋಜನೆಗಳಿಗೆ ಅಡಚಣೆ ಉಂಟಾಗಬಹುದು. ಈ ಕಾರಣದಿಂದ ಕೋಪ ನಿಮ್ಮ ಸ್ವಭಾವದ ಮೇಲೆ ಪರಿಣಾಮ ಬೀರಬಹುದು. ಈ ವಾರ ಅನೇಕ ಉದ್ಯಮಿಗಳು ತಮ್ಮ ವ್ಯಾಪಾರ ಉದ್ಯಮಕ್ಕೆ ಹೊಸ ದಿಕ್ಕನ್ನು ನೀಡಲು ಯತ್ನಿಸಬಹುದು. ಅದರಿಂದ ಯಾವುದೇ ಬದಲಾವಣೆಗೆ ಸಂಬಂಧಿಸಿದಂತೆ ಪ್ರತಿ ನಿರ್ಧಾರ ತೆಗೆದುಕೊಳ್ಳುವಾಗ ತಜ್ಞರ ಸಲಹೆ ಪಡೆಯುವುದು ಕಡ್ಡಾಯ. ಈ ವಾರ ಅನೇಕ ವಿದ್ಯಾರ್ಥಿಗಳ ವೃತ್ತಿ ಜೀವನದ ಗ್ರಾಫ್ ಇದ್ದಕ್ಕಿದ್ದಂತೆ ಎತ್ತರ ತಲುಪುತ್ತದೆ. ಇದರಿಂದ ಕುಟುಂಬದಲ್ಲಿ ಖ್ಯಾತಿ ಕೂಡ ಹೆಚ್ಚಳ. ಬುಧವಾರದಂದು ಪಾರಿವಾಳಕ್ಕೆ ಹೆಸರು ಕಾಳು ಹಾಕಿ ಬಡ ಮಕ್ಕಳಿಗೆ ಅನ್ನದಾನ ಮಾಡಿರಿ. ತುಲಾ ರಾಶಿ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 5ನೇ ಮನೆಯಲ್ಲಿ ಶನಿ ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಸ್ವಲ್ಪ ಉತ್ತಮವಾಗಿದೆ. ವಿಶೇಷವಾಗಿ ವಾರದ ಆರಂಭ ಉತ್ತಮ. ಈ ಸಮಯ ನೀವು ಮಾನಸಿಕ, ದೈಹಿಕ ತುಂಬ ಆರೋಗ್ಯಕರವಾಗಿರ್ತೀರಿ. ನಿಮ್ಮ ವಿನೋದ ಪಾರ್ಟಿ ಸಮಯದಲ್ಲಿ ಆಲ್ಕೋಹಾಲ್ ಕುಡಿಯುವುದನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ಆರೋಗ್ಯ ಹದಗೆಡಬಹುದು. ಈ ಸಮಯ ನೀವು ಸಮಾಜದ ಅನೇಕ ಗೌರವಾನ್ವಿತ ವ್ಯಕ್ತಿಗಳೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು 6ನೇ ಮನೆಯಲ್ಲಿರುವುದರಿಂದ ಈ ಸಮಯ ಅವರ ಅನುಭವಗಳಿಂದ ಕಲಿಯುವ ಮೂಲಕ ಹೊಸ ತಂತ್ರ ಯೋಜನೆಗಳನ್ನು ರಚಿಸುವುದನ್ನು ಕಾಣಬಹುದು. ಭವಿಷ್ಯದಲ್ಲಿ ನಿಮ್ಮ ಹಣ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಈ ಸಮಯ ನಿಮ್ಮ ತಾಯಿಯ ಆರೋಗ್ಯಕ್ಕೆ ಅನುಕೂಲಕರ. ಅಲ್ಲದೆ ನೀವು ಆಗಾಗ್ಗೆ ನಿಮ್ಮ ಸಹೋದರ ಸಹೋದರಿಯರ ಸಹಾಯ ಪಡೆಯುತ್ತೀರಿ. ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಏರಿಳಿತ ತರುತ್ತದೆ. ಈ ಸಮಯ ನೀವು ಮಾಡುವ ಯಾವುದೇ ಕೆಲಸದಲ್ಲಿ ವಿಶೇಷ ಕಾಳಜಿ ವಹಿಸಲು ಸಲಹೆ ನೀಡಲಾಗುವುದು. ನೀವು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲು ಪ್ರಯತ್ನಿಸಿದರೆ ಪ್ರತಿಕೂಲ ಗ್ರಹಗಳ ಸ್ಥಾನ ಹೆಚ್ಚು ಸಮಯ ಕಾಯಬಹುದು. ಈ ಸಮಯ ನಿಮ್ಮ ಪ್ರಯತ್ನ ಮಾಡುವಲ್ಲಿ ಹೆಚ್ಚು ಜಾಗರೂಕರಾಗಿರುತ್ತೀರಿ. ಶುಕ್ರವಾರ ದುರ್ಗಾದೇವಿಗೆ ಹಸಿರು ಬಟ್ಟೆ, ಹಸಿರು ಬಳೆ ಅರ್ಪಿಸಿ. ಪ್ರತಿದಿನ 24 ಬಾರಿ ಓಂ ಭಾರ್ಗವಾಯ ನಮಃ ಎಂದು ಜಪಿಸಿ. ವೃಶ್ಚಿಕ ರಾಶಿ. ಕೀಲು ನೋವಿನ ಸಮಸ್ಯೆ, ಬೆನ್ನು ನೋವಿನಿಂದ ತೊಂದರೆಗೀಡಾಗಿರುವ ಈ ರಾಶಿಯ ಹಿರಿಯರು, ಸ್ಥಳೀಯರು ಈ ವಾರ ಸರಿಯಾದ ಆಹಾರ ಕ್ರಮದ ಪರಿಣಾಮ ಆರೋಗ್ಯದಲ್ಲಿ ಸುಧಾರಿಸುತ್ತಾರೆ. ಗ್ರಹಗಳ ಉಪಸ್ಥಿತಿ ಈ ಅವಧಿ ಕೆಲವು ಅನಗತ್ಯ ವೆಚ್ಚ ಸೂಚಿಸುತ್ತದೆ. ನಿಮ್ಮ ಆದಾಯ ವೆಚ್ಚಗಳ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಈ ವಾರ ನಿಮ್ಮ ಸಲಹೆ, ನಿಮ್ಮ ದೃಷ್ಟಿಕೋನ ನಿಮ್ಮ ಸ್ನೇಹಿತರು, ಸಂಬಂಧಿಕರ ಮೇಲೆ ಹೇರುವುದು ಕಾಣಬಹುದು. ಹಾಗೆ ಮಾಡುವುದು ತಪ್ಪಿಸಲು ಸಲಹೆ ನೀಡಲಾಗುವುದು. ಈ ರಾಶಿಚಕ್ರ ಚಿಹ್ನೆ ಜನರಿಗೆ ಈ ವಾರ ಅವರ ವೃತ್ತಿ ಜೀವನದಲ್ಲಿ ಬಹಳ ಮಂಗಳಕರ. ಏಕೆಂದರೆ ಈ ಸಮಯ ನೀವು ಬಯಸಿದ ಎಲ್ಲ ಪ್ರತಿಕೂಲ ಪರಿಣಾಮ ಪಡೆಯುತ್ತೀರಿ. ವೃತ್ತಿಪರ ಜೀವನದಲ್ಲಿ ಯಶಸ್ಸು ತರುತ್ತದೆ. ನಿಮ್ಮ ಗುರಿಗಳು, ಮಹತ್ವಾಕಾಂಕ್ಷೆ ಸಾಧಿಸಲು ಅಪಾರವಾದ ದಿಕ್ಕಿನ ಶಕ್ತಿ, ಸಾಮರ್ಥ್ಯ ಒದಗಿಸುತ್ತದೆ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಬುಧವು 3ನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಈ ವಾರ ನಿಮಗೆ ಹಾಸ್ಟೆಲ್, ಬೋರ್ಡಿಂಗ್ ಶಾಲೆಗಳಲ್ಲಿ ವಾಸಿಸುವ ವಿದ್ಯಾರ್ಥಿಗಳು ವಿಶೇಷ ಗಮನದೊಂದಿಗೆ ಹೆಚ್ಚು ಶ್ರಮಿಸಬಹುದು. ಮತ್ತೊಂದೆಡೆ ವಿದೇಶಕ್ಕೆ ಹೋಗಲು ಯೋಚಿಸುತ್ತಿರುವ ವಿದ್ಯಾರ್ಥಿಗಳು ಮಧ್ಯಭಾಗದ ನಂತರ ಹತ್ತಿರದ ಸಂಬಂಧಿಯಿಂದ ವಿದೇಶಿ ಕಾಲೇಜ್, ಶಾಲೆಯಲ್ಲಿ ಪ್ರವೇಶದ ಬಗ್ಗೆ ಒಳ್ಳೆ ಸುದ್ದಿ ಪಡೆಯಬಹುದು. ಪ್ರತಿದಿನ ಹಣೆಗೆ ಕೇಸರಿ ಕುಂಕುಮ ಹಚ್ಚಿರಿ. ಮಂಗಳವಾರ ಶ್ರೀ ಗಣಪತಿಗೆ ಗರಿಕೆ ಪತ್ರ ಅರ್ಪಿಸಿರಿ. ಪ್ರತಿದಿನ 41 ಬಾರಿ ಓಂ ವಾಯುಪುತ್ರಾಯ ನಮಃ ಎಂದು ಜಪಿಸಿ. ಧನು ರಾಶಿ. ಈ ವಾರ ಉತ್ತಮ ಆರೋಗ್ಯ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಿಮ್ಮ ಉತ್ತಮ ಆರೋಗ್ಯ, ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತೀರಿ. ತಣ್ಣನೆಯ ಪದಾರ್ಥ ತಿನ್ನುವುದು ತಪ್ಪಿಸಿ. ಈ ವಾರ ಹೂಡಿಕೆಯಿಂದ ನಿರೀಕ್ಷಿಸಿದಷ್ಟು ಲಾಭ ಪಡೆಯುವುದಿಲ್ಲ. ಅದು ನಿಮ್ಮನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೃಪ್ತಿಪಡಿಸುತ್ತದೆ. ಅಲ್ಲದೆ ನೀವು ಸೂಕ್ತ ಯೋಜನೆಗಳೊಂದಿಗೆ ಕೆಲಸ ಮಾಡಿದರೆ ಕಡಿಮೆ ಸಮಯ ಲಾಭ ದ್ವಿಗುಣಗೊಳಿಸಬಹುದು.
ಮನೆಯ ಕೆಟ್ಟ ಅಥವಾ ಪ್ರಕ್ಷುಬ್ಧ ವಾತಾವರಣ ಈ ವಾರ ನಿಮ್ಮ ಮನಸ್ಸು ಖಿನ್ನತೆಗೆ ಒಳಗಾಗಬಹುದು. ಈ ಸಮಯ ತೆಗೆದುಕೊಳ್ಳುವ ತಪ್ಪು ಹೆಜ್ಜೆ ಕುಟುಂಬದ ವಾತಾವರಣ ಹೆಚ್ಚು ಒತ್ತಡದಿಂದ ಇರುವಂತೆ ಮಾಡಬಹುದು. ಈ ವಾರ ಕೆಲವು ವ್ಯಾಪಾರಸ್ಥರು, ಸ್ನೇಹಿತರು, ಆಪ್ತರ ಸಹಾಯದಿಂದ ಉತ್ತಮ ಹೂಡಿಕೆ ಮಾಡಬಹುದು. ಆದಾಗೂ ಯಾವುದೇ ಹೂಡಿಕೆ ಮಾಡುವ ಮೊದಲು ಎಲ್ಲವನ್ನ ತಿಳಿದುಕೊಳ್ಳಬೇಕು. ಅಗತ್ಯವಿದ್ದರೆ ತಜ್ಞರ, ಕೆಲವು ಹಿರಿಯರ ಸಂದಾಯ ತೆಗೆದುಕೊಳ್ಳಬಹುದು. ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಈ ಅವಧಿ ಸರಾಸರಿಗಿಂತ ಕಡಿಮೆ. ಈ ಸಮಯ ನಿಮ್ಮ ಕೋರ್ಸ್ ಅನ್ನು ಅಭ್ಯಾಸ ಮಾಡುವಾಗ ಕೆಲವು ಸವಾಲು ಎದುರಿಸಬಹುದು. ಅಧ್ಯಯನದಲ್ಲಿ ಗಮನ ಕೇಂದ್ರೀಕರಿಸಲು ಕಷ್ಟವಾಗಬಹುದು. ಗುರುವಾರದಂದು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ. ಮಕರ ರಾಶಿ, ಈ ವಾರ ನೀವು ಸಂತೋಷದ ಜೀವನ ನಡೆಸಲು ಬಯಸಿದರೆ ಖಂಡಿತ ಮೊಂಡುತನದ ಹಠಮಾರಿ ಮನೋಭಾವ ಬಿಡಬೇಕು. ಇದರೊಂದಿಗೆ ಸಮಯ ವ್ಯರ್ಥ ಮಾಡುವುದರ ಜೊತೆಗೆ ಇತರರೊಂದಿಗೆ ಉತ್ತಮ ಸಂಬಂಧ ಹಾಳು ಮಾಡಬೇಕಾಗಬಹುದು. ಈ ವಾರ ಕೆಲವು ಪ್ರಮುಖ ಕೆಲಸಗಳಿಗಾಗಿ ನಿಮ್ಮಿಂದ ಹಣ ಕೇಳುವ ಸಾಧ್ಯವಿದೆ. ಹಾಗಾಗಿ ಅವರಿಗೆ ಆರ್ಥಿಕ ಸಹಾಯ ಮಾಡಬೇಕಾಗಬಹುದು. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ದುಷ್ಟ ರಾಹು 4ನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಳ. ಇದು ನಿಮಗೆ ಮಾನಸಿಕ ಒತ್ತಡ ನೀಡುತ್ತದೆ. ಈ ಪರಿಸ್ಥಿತಿ ಪ್ರತಿಕೂಲ ಸಂದರ್ಭಗಳ ಬಗ್ಗೆ ನಿರಂತರವಾಗಿ ಯೋಚಿಸುವ, ಅವುಗಳನ್ನು ನಿರೀಕ್ಷಿಸುವ ಬದಲು ಅವುಗಳಿಗೆ ನಿಮ್ಮನ್ನು ಸಿದ್ಧಪಡಿಸಲು ಪ್ರಯತ್ನಿಸುತ್ತೀರಿ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿ 8ನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದರಿಂದ ವಾರ ವೃತ್ತಿ ಜೀವನದಲ್ಲಿ ನಿಖರ ಮುಂದುವರಿಯುವ ತೊಂದರೆ ಎದುರಿಸಬಹುದು. ಈ ವಾರ ವಿದ್ಯಾರ್ಥಿಗಳ ನಡವಳಿಕೆಯಲ್ಲಿ ಅನೇಕ ಬದಲಾವಣೆ ಕಂಡುಬರುತ್ತದೆ. ಇನ್ನು ರಾಶಿಚಕ್ರ ಚಿಹ್ನೆ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಚರ್ಚೆಗೆ ಬರಬಹುದು. ಯಾವುದೇ ವಿವಾದ ತಪ್ಪಿಸಬೇಕಾಗುತ್ತದೆ. ಶಿಕ್ಷಕರು ನಿಮ್ಮ ಇತರ ಸಹಪಾಠಿಗಳ ಮುಂದೆ ಇಮೇಜ್ ಹಾನಿಗೊಳಗಾಗಬಹುದು. ಭವಿಷ್ಯದಲ್ಲಿ ಅವರ ಸಹಾಯ ಸಹಕಾರ ವಂಚಿತರಾಗುತ್ತೀರಿ. ಅಮಾವಾಸ್ಯೆಯಂದು ಪಾಯಸ ಮಾಡಿ, ರಾತ್ರಿ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿ ಪ್ರಸಾದ ಹಂಚಿ ಬನ್ನಿ. ಶನಿವಾರದಂದು ಅಂಗವಿಕಲರಿಗೆ ಅನ್ನದಾನ ಮಾಡಿ. ಕುಂಭರಾಶಿ, ಸ್ನೇಹಿತರು, ಕುಟುಂಬ ಸದಸ್ಯರು ನಿಮ್ಮ ಜೀವನ ಅತಿರಂಜಿತ ಕಾಣಬಹುದು. ಈ ವಾರದ ಯಾವುದೇ ಇತ್ತೀಚಿನ ಘಟನೆ ನೀವು ಒಳಗೆ ದುಃಖ, ಖಿನ್ನತೆ ಅನುಭವಿಸುವಿರಿ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿ ಮೊದಲ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಈ ವಾರ ಹಣದ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ. ಪ್ರತಿಯೊಂದು ರೀತಿಯ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಾಧ್ಯವಾದಷ್ಟು ಎಚ್ಚರವಾಗಿರಿ. ಈ ವಾರ ನಿಮ್ಮ ಕುಟುಂಬದ ಅನೇಕ ಸದಸ್ಯರ ಹಠಾತ್ ಅನಾರೋಗ್ಯ ಒತ್ತಡಕ್ಕೆ ಸಿಲುಕಿಸಬಹುದು. ಮೊದಲಿಗಿಂತಲೂ ಮನೆಯ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯವಾಗಿದೆ. ಈ ಇಡೀ ವಾರ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಅನೇಕ ಗ್ರಹಗಳ ಉಪಸ್ಥಿತಿ ವೃತ್ತಿಪರರಿಗೆ ಉತ್ತಮ ಫಲಿತಾಂಶ ನೀಡುತ್ತದೆ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು 2ನೇ ಮನೆಯಲ್ಲಿರುವುದರಿಂದ ತಮ್ಮ ಮುಖ್ಯ ವ್ಯವಹಾರ, ಸೇವೆ ಹೊರತಾಗಿ ಹೊಸ ವ್ಯವಹಾರ ಪ್ರಾರಂಭಿಸಲು ಯೋಚಿಸುತ್ತಿರುವವರಿಗೆ ಈ ಅವಧಿ ಉತ್ತಮ. ಈ ಸಮಯದಲ್ಲಿ ನಿಮ್ಮ ಕುಟುಂಬ ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಶಿಕ್ಷಕರು, ಗುರುಗಳಿಂದ ಜ್ಞಾನದ ಉಡುಗೊರೆಯಾಗಿ ಉತ್ತಮ ಪುಸ್ತಕ ಪಡೆಯುತ್ತೀರಿ. ಹನುಮಾನ ಚಾಲಿಸ ಪಠಿಸಿರಿ. ಶನಿವಾರ, ಮಂಗಳವಾರ ಮಕ್ಕಳಿಗೆ ಸಿಹಿ ತಿಂಡಿ ಹಂಚಿರಿ. ಪ್ರತಿದಿನ 44 ಬಾರಿ ಓಂ ಮಂದಾಯ ನಮಃ ಎಂದು ಜಪಿಸಿ. ಮೀನರಾಶಿ, ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿ 12ನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅಸಡ್ಡೆಯಿಂದ ವರ್ತಿಸಬೇಡಿ. ಮನೆಯ ಚಿಕಿತ್ಸೆ ನೀಡುವ ಬದಲು ತಕ್ಷಣ ಉತ್ತಮ ವೈದ್ಯರ ಬಳಿ ಚಿಕಿತ್ಸೆ ಪಡೆಯಿರಿ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಕೇತು 8ನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಭವಿಷ್ಯ ಪರಿಗಣಿಸಿದರೆ ಈ ವಾರ ಯಾರಿಗೂ ಹಣ ಸಾಲವಾಗಿ ನೀಡಬಾರದು, ಯಾರಿಂದಲೂ ಸಾಲ ಪಡೆಯಬಾರದು. ಈ ಅವಧಿ ಲಾಭದ ಬಲವಾದ ಸಾಧ್ಯತೆ ಪ್ರತಿಬಿಂಬಿಸುವುದರಿಂದ ನೀವು ಕುಟುಂಬ ವ್ಯವಹಾರವನ್ನು ಮಾಡುತ್ತಿದ್ದರೆ ಈ ವಾರದಲ್ಲಿ ಅನುಕೂಲಕರ ಫಲಿತಾಂಶ ಪಡೆಯಬಹುದು. ನೀವು ಒಂದೇ ಬಾರಿಗೆ ಹೂಡಿಕೆ ಮಾಡುವುದು ತಪ್ಪಿಸಬೇಕು. ಒಂದಕ್ಕಿಂತ ಹೆಚ್ಚು ಹೂಡಿಕೆಗಳನ್ನು ಬುದ್ಧಿವಂತಿಕೆಯಿಂದ ಚಿಂತನಶೀಲವಾಗಿ ಮಾಡಬೇಕು. ಈ ವಾರ ನಿಮ್ಮ ಮನಸ್ಸು ಅನೇಕ ವಿಷಯಗಳಿಂದ ಗೊಂದಲಕ್ಕೊಳಗಾಗಬಹುದು. ನೀವು ನಿಮ್ಮ ಕೆಲಸದ ಬಗ್ಗೆ ಗಮನ ಹರಿಸಿದರೆ ಖಂಡಿತ ಯಶಸ್ಸು, ಪ್ರತಿಷ್ಠಿತೆ ಪಡೆಯುತ್ತೀರಿ. ಅದರಿಂದ ನಿಮ್ಮ ಮನಸ್ಸಿನ ಮೇಲೆ ಹಿಡಿತವಿರಲಿ. ಸರಿಯಾದ ದಿಕ್ಕಿನಲ್ಲಿ ಸಾಗಲು ಪ್ರಯತ್ನಿಸಿ. ಈ ವಾರ ಅನೇಕ ವಿದ್ಯಾರ್ಥಿಗಳ ವೃತ್ತಿ ಜೀವನದ ಗ್ರಾಫ್ ಇದ್ದಕ್ಕಿದ್ದಂತೆ ಎತ್ತರವನ್ನು ತಲುಪುತ್ತದೆ. ಇದರಿಂದ ಕುಟುಂಬದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ. ಗಣೇಶ ಗುಡಿ ಒಂದರಲ್ಲಿ ನೆರೆದಿರುವ ಭಕ್ತರಿಗೆ ಕಪ್ಪು ಮತ್ತು ಬಿಳಿ ದುಪ್ಪಟ್ಟುಗಳನ್ನು ಹಂಚಿರಿ. ಪ್ರತಿದಿನ ದುರ್ಗಾ ಚಾಲಿಸ ಪಠಿಸಿ. ಪಂಡಿತ ಶ್ರೀ ನೀಲಕಂಠ ಗುರುಜಿ. ಮೊಬೈಲ್ ನಂಬರ್ 9901713668.